ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಸ್ನೇಹಿತರೆ, ಭಾರತದ ಷೇರುಪೇಟೆ ನಿರಂತರವಾಗಿ ರಕ್ತಪಾತವನ್ನ ಕಾಣ್ತಾ ಇದೆ. ಇವತ್ತಂತೂ ರಕ್ತಪಾತದ ಸುನಾಮಿನೇ ಆಗಿ ಹೋಗಿದೆ, ಮಹಾಪತನ ಆಗಿ ಹೋಗಿದೆ. 30 ವರ್ಷಗಳ ನಂತರ ಅತ್ಯಂತ ಸುದೀರ್ಘ ಪತನವನ್ನು ಭಾರತದ ಷೇರುಪೇಟೆ ಕಂಡಿದೆ. ಇವತ್ತು ಅಂದರೆ ಶುಕ್ರವಾರ ಫೆಬ್ರವರಿ 28ನೇ ತಾರೀಕು ಟ್ರಂಪ್ ಏಟಿಗೆ ಮಹಾಪತನ ಆಗಿ ಹೋಗಿದೆ. ಸೆನ್ಸೆಕ್ಸ್ 1400 ಪಾಯಿಂಟ್, ನಿಫ್ಟಿ 420 ಪಾಯಿಂಟ್ ಕಿತ್ಕೊಂಡು ಹೋಗಿದೆ. ಒಂದೇ ದಿನ 9 ಲಕ್ಷ ಕೋಟಿ ರೂಪಾಯಿ ಬೂದಿಯಾಗಿದೆ. ಹಾಗಿದ್ರೆ ಏನು ಕಾರಣ ಇದಕ್ಕೆ? ಮಾರ್ಕೆಟ್ ಯಾಕೆ ಬಿತ್ತು? ಏನು ನಡೀತಾ ಇದೆ? ಮೊದಲನೇದಾಗಿ ಟ್ರಂಪ್ ಟ್ಯಾರಿಫ್ ಹೊಡೆತ. ಮಾರ್ಚ್ 4ರಿಂದ ಟ್ರಂಪ್ ಟ್ಯಾರಿಫ್ ಜಾರಿ ಮಾಡ್ತಾ ಇದ್ದಾರೆ. ಮೆಕ್ಸಿಕೋ, ಕೆನಡಾ ಮೇಲೆ 25% ಸುಂಕ ಹಾಕಿದ್ದಾರೆ. ಚೀನಾ ಮೇಲೆ ಹೆಚ್ಚುವರಿ 10%, ಈಗಿರೋದಕ್ಕಿಂತ ಹೆಚ್ಚುವರಿ ಇನ್ನು 10% ಟ್ಯಾರಿಫ್ ಅಂತ ಘೋಷಿಸಿದ್ದಾರೆ. ಮಂಗಳವಾರದಿಂದ ಜಾರಿ ಅಂತ ಹೇಳಿದ್ದಾರೆ. 1 ತಿಂಗಳಲ್ಲಿ ರಿವ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಈಗ ರಿವ್ಯೂ ಮಾಡಿಯೂ ಟ್ಯಾರಿಫ್ ವಾಪಸ್ ತಗೊಂಡಿಲ್ಲ. ಮುಂಚೆಲ್ಲ ಟ್ರಂಪ್ ಬರೀ ಟ್ಯಾರಿಫ್ನ ಖಾಲಿ ಬೆದರಿಕೆಯನ್ನು ಹಾಕ್ತಾರೆ. ಸುಮ್ಮನೆ ಅವ್ರನ್ನ ಬಗ್ಸಕ್ಕೆ, ಎದುರಾಳಿಗಳನ್ನ ಬಗ್ಸಕ್ಕೆ, ಬೇಕಾಗಿರೋ ಡೀಲ್ ಮಾಡ್ಕೊಳ್ಳೋಕೆ ಟ್ಯಾರಿಫ್ ಅಂತ ಹೇಳಿ ಹೆದರಿಸ್ತಾರಷ್ಟೇ ಅನ್ನೋ ಒಪಿನಿಯನ್ ಇತ್ತು. ಆದ್ರೀಗ ಸುಳ್ಳಾಗಿದೆ. ಟ್ರೇಡ್ ವಾರ್ ಕನ್ಫರ್ಮ್ ಆಗಿದೆ. ಯುರೋಪ್ ಮೇಲೂ ಕೂಡ 25% ಟ್ಯಾಕ್ಸ್ ಹಾಕ್ತೀನಿ ಅಂತ ಹೆದರಿಸಿದ್ದಾರೆ. ಯುರೋಪ್ ಕೂಡ ಕೌಂಟರ್ ಟ್ಯಾರಿಫ್ ಹಾಕ್ತೀವಿ ಅಂತ ಹೆದರಿಸಿದೆ. ಕೆನಡಾ ಜೊತೆ ಆಲ್ರೆಡಿ 1 ರೌಂಡ್ ಸಂಘರ್ಷ ಶುರುವಾಗಿದೆ. ಹೀಗಾಗಿ ಆಲ್ ಔಟ್ ಟ್ರೇಡ್ ವಾರ್ ನಡೆಯೋದು ಶತಸಿದ್ಧ ಅಂತ ಅನಿಸ್ತಾ ಇದೆ. ಟ್ರೇಡ್ ವಾರ್ ಶುರುವಾದರೆ ವ್ಯಾಪಾರ ಕುಸಿಯುತ್ತೆ, ಹಣದ ವಹಿವಾಟು ನಡೆಯೋದಿಲ್ಲ, ಎಕಾನಮಿ ಸ್ಲೋ ಆಗುತ್ತೆ, ಕಂಪನಿಗಳ ಆದಾಯ ಲಾಭ ಕುಸಿಯುತ್ತೆ. ಜೊತೆಗೆ ಎಮರ್ಜಿಂಗ್ ಮಾರ್ಕೆಟ್ಗಳ ಕರೆನ್ಸಿ ವೀಕ್ ಆಗುತ್ತೆ. ಈಗ ಆಲ್ರೆಡಿ $1ಗೆ 87 ರೂಪಾಯಿ ಆಗಿದೆ. ಸೊ ಹೂಡಿಕೆದಾರರು ಗಾಬರಿಯಿಂದ ಎಲ್ಲ ಕಡೆ ಹಿಂತೆಗೆದುಕೊಳ್ತಾ ಇದ್ದಾರೆ, ಎಲ್ಲ ಮಾರ್ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ. ಹೀಗಾಗಿ ವಿಶ್ವದೆಲ್ಲೆಡೆ ಷೇರುಪೇಟೆಗಳು ಉದುರ್ತಾ ಇದ್ದಾವೆ. ಒಣಗಿರೋ ಮರದಿಂದ ಎಲೆ ಉದುರದಂಗೆ ಗಾಳಿ ಬೀಸಿದಾಗ ಉದುರು ಹೋಗ್ತಾ ಇದ್ದಾವೆ. ಅಮೆರಿಕದ S&P 500 1.6% ಕುಸಿತ, ನ್ಯಾಸ್ಡ್ಯಾಕ್ 2.8% ಕುಸಿತ, ಡೌ ಜೋನ್ಸ್ 0.45 ಕುಸಿತ, ಚೀನಾದ SSC ಕಾಂಪೋಸಿಟ್ ಇಂಡೆಕ್ಸ್ 1.98% ಕುಸಿತ, ಜಪಾನ್ನ ನಿಕ್ಕಿ 2.8% ಕುಸಿತ, ಸೌತ್ ಕೊರಿಯಾದ ಕೋಸ್ಪಿ ಇಂಡೆಕ್ಸ್ 3.3% ಕುಸಿತ, ಹಾಂಗ್ಕಾಂಗ್ನ ಹ್ಯಾಂಗ್ ಸೆಂಗ್ 3.2% ಕುಸಿತ, ತೈವಾನ್ನ ವೇಟೆಡ್ ಇಂಡೆಕ್ಸ್ TWII 1.5% ಕುಸಿತ, ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾವೆ. ಹೀಗಾಗಿ ಭಾರತದ ಸ್ಟಾಕ್ ಮಾರ್ಕೆಟ್ ಕೂಡ ಮಹಾಪತನವನ್ನು ಕಂಡಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ, ಭಾರತದ ಷೇರುಪೇಟೆ ನಿರಂತರವಾಗಿ ಕಳೆದ 3-4 ತಿಂಗಳಿಂದ ಬರೀ ನೋವನ್ನೇ ಕೊಡ್ತಾ ಇದೆ ಹೂಡಿಕೆದಾರರಿಗೆ. ಇವತ್ತಂತೂ ಬರೀ ನೋವಲ್ಲ, ಮಹಾ ಆಘಾತವನ್ನು ಕೊಟ್ಟಿದೆ. ಸೆನ್ಸೆಕ್ಸ್ 74,612ರಲ್ಲಿದ್ದು ಸೀದಾ 73,198ಕ್ಕೆ ಬಂದು ಬಿದ್ದಿದೆ. 1,414 ಪಾಯಿಂಟ್ ಕುಸಿತ. ನಿಫ್ಟಿ 22,545ರಲ್ಲಿ ಇದ್ದಿದ್ದು 22,124ಕ್ಕೆ ಬಂದು ಬಿದ್ದು ಹೋಗಿದೆ. 420 ಪಾಯಿಂಟ್ ಕುಸಿತ, ಹತ್ತಿರ 2% ಪತನ. ವಿದೇಶಿಗರು ಹೆಚ್ಚು ಹೂಡಿಕೆ ಮಾಡೋ IT ಮತ್ತು ಫಿನಾನ್ಸ್ ಸ್ಟಾಕ್ಸ್ ನೆಲ ಕಚ್ತಾ ಇದ್ದಾವೆ. ಅರ್ಧಕ್ಕರ್ಧ ನಿಫ್ಟಿನ ಈ 2 ಕ್ಷೇತ್ರಗಳು ಮುಳುಗಿಸಿ ಹಾಕಿವೆ. ITಗೂ ಕೂಡ ಮಹಾ ಏಟು ಬಿದ್ದಿದೆ. ಭಾರತದ ಆರ್ಥಿಕತೆಯ ಎಂಜಿನ್ IT, ಹೊಸ ಎಂಜಿನ್ IT ಇವತ್ತು 4% ಬಿದ್ದು ಹೋಗಿದೆ. ಎನ್ವಿಡಿಯಾ ಆದಾಯ ಕುಸಿದ್ರಿಂದ ಗುರುವಾರ ಷೇರುಗಳು 8% ಬಿದ್ದಿದ್ವು. 3 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ನಿಂದ ಎನ್ವಿಡಿಯಾ ಹೊರಗೆ ಬೀಳ್ತು. ಇದರ ಎಫೆಕ್ಟ್ ಟೆಕ್ ವಲಯದಾದ್ಯಂತ ಕಾಣಿಸ್ಕೊಂಡಿದೆ. ಮ್ಯಾಗ್ನಿಫಿಸೆಂಟ್ 7 ಷೇರುಗಳು ಯಾವೆಲ್ಲ? ಅಮೆರಿಕದ ಈ ಟಾಪ್ ಟೆಕ್ ದಿಗ್ಗಜರು ಆಲ್ಫಾಬೆಟ್ ಅಂದರೆ ಗೂಗಲ್ನ ಮಾತೃ ಸಂಸ್ಥೆ, ಹಾಗೆ ಅಮೆಜಾನ್, ಆ್ಯಪಲ್, ಮೆಟಾ ಅಂದರೆ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ನ ಮಾತೃ ಸಂಸ್ಥೆ ಮೆಟಾ, ಹಾಗೆ ಮೈಕ್ರೋಸಾಫ್ಟ್, ಎನ್ವಿಡಿಯಾ, ಟೆಸ್ಲಾ. ಈ ಮ್ಯಾಗ್ನಿಫಿಸೆಂಟ್ 7 ಮ್ಯಾಗ್ನಿಫಿಸೆಂಟ್ ಆಗಿ ಏಡ್ ತಿಂದಿದ್ದಾವೆ. ಅಲ್ಲದೆ ಅಮೆರಿಕದ ಲೇಬರ್ ಡೇಟಾ ಕೂಡ ಈ ಸಲ ನೆಗೆಟಿವ್ ಇತ್ತು. ಅಮೆರಿಕದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ನಿರುದ್ಯೋಗ ಕಂಡುಬಂದಿತ್ತು. ಹೀಗಾಗಿ ಈ ವಾರ IT ಸೆಕ್ಟರ್ 8% ಬಿದ್ದು ಹೋಗಿದೆ. ಒಟ್ಟಾರೆ ಮಿಡ್ ಕ್ಯಾಪ್ ಇಂಡೆಕ್ಸ್ ಪೀಕ್ನಿಂದ 20% ಬಿದ್ದಿದೆ. ಅಧಿಕೃತವಾಗಿ ಬೇರ್ ಮಾರ್ಕೆಟ್ಗೆ ಎಂಟ್ರಿ ಆಗಿದೆ. 10% ಬಿದ್ದರೆ ಕರೆಕ್ಷನ್, 20% ದಾಟ್ತು ಅಂದರೆ ಅದು ಬೇರ್ ಮಾರ್ಕೆಟ್ ಶುರು ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಕರಡಿಯ ಆಟ ಶುರುವಾಗಿದೆ, ಕರಡಿಯ ಆಳ್ವಿಕೆ ಶುರುವಾಗಿದೆ ಶೇರ್ ಮಾರ್ಕೆಟಲ್ಲಿ. ಓವರ್ ಆಲ್ 8.8 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಕೊಚ್ಕೊಂಡು ಹೋಗಿದೆ. 384.22 ಲಕ್ಷ ಕೋಟಿಗೆ ತಲುಪಿದೆ ಮಾರ್ಕೆಟ್ ಕ್ಯಾಪ್. ಇದು ತಿಂಗಳ ಅಂತ್ಯ ಕೂಡ ಹೌದು, ಬರೀ ವಾರಾಂತ್ಯ ಮಾತ್ರ ಅಲ್ಲ. ಶೇರ್ ಮಾರ್ಕೆಟ್ಗೆ ಫೆಬ್ರವರಿಯಲ್ಲಿ ಒಟ್ಟು 6% ಡೌನ್ ಆದಂಗಾಗಿದೆ. ನಿರಂತರ 5ನೇ ತಿಂಗಳು ಕೆಂಪು ಪಟ್ಟಿಯಲ್ಲಿ ಭಾರತದ ಷೇರುಪೇಟೆ ಇದೆ. ಈ ಥರ ಯಾವಾಗಾಗಿತ್ತು? 1996ರಲ್ಲಾಗಿತ್ತು ಕೊನೆ ಬಾರಿ ಈ ಥರ. ಈಗ 29-30 ವರ್ಷಗಳ ಬಳಿಕ
ಕರಡಿಯ ಗ್ರಿಪ್ ಜೋರಾಗಿದೆ, ಟೈಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಮೇಲೆ. ಈ ತಿಂಗಳಲ್ಲಿ 13ಕ್ಕೆ 13 ಸೆಕ್ಟೋರಿಯಲ್ ಇಂಡೆಕ್ಸ್ಗಳು ಮಲಗಿವೆ. ರಿಯಲ್ ಎಸ್ಟೇಟ್ ಬಿದ್ದಿದೆ, PSU 13% ಬಿದ್ದಿದೆ, IT 12%, ಎನರ್ಜಿ 11%, FMCG, PSU ಬ್ಯಾಂಕ್, ಆಟೋ 10% ಬಿದ್ದಿವೆ. ಫೆಬ್ರವರಿಯಲ್ಲಿ ವಿದೇಶಿ ಹೂಡಿಕೆದಾರರು 47,349 ಕೋಟಿ ರೂಪಾಯಿ ದುಡ್ಡನ್ನು ತಗೊಂಡು ಓಡಿ ಹೋಗಿದ್ದಾರೆ ಭಾರತದಿಂದ ಹೊರಗಡೆ. ಬಹಳ ಕಷ್ಟ ಇದೆ ಸಿಚುವೇಶನ್ ಶೇರು ಮಾರ್ಕೆಟಲ್ಲಿ ಸದ್ಯಕ್ಕೆ, ಬಹಳ ನೆಗೆಟಿವಿಟಿ ಇದೆ. ಏರ್ಬೇಕಾದ್ರೆ ಯಾರು ಹೇಳಿದ್ರು ಕೇಳ್ತಾ ಇರಲಿಲ್ಲ, ಓವರ್ ವ್ಯಾಲ್ಯೂಡ್ ಆಗಿದೆ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹುಷಾರು ಇದ್ರೆ ಎಕ್ಸಿಟ್ ಆಗಿ ಅಂತ ಕೆಲವು ತಜ್ಞರು ಹೇಳ್ತಾ ಇದ್ರು. ನಾವು ಯಾವುದೇ ಹೂಡಿಕೆ ಸಲಹೆ ಕೊಡ್ತಿಲ್ಲಪ್ಪ, ತಜ್ಞರು ಹೇಳ್ತಾ ಇದ್ರು ಕೆಲವರು. ಆದರೂ ಕೂಡ ಮಾರ್ಕೆಟ್ ದುಡ್ಡು ಮಾಡೋಕ್ಕೆ ಇರೋದು, ಮಾರ್ಕೆಟಲ್ಲಿ ದುಡ್ಡು ಬರೀ ಆಗುತ್ತಷ್ಟೇ, ಹೋಗಲ್ಲ, ಮೇಲಕ್ಕೆ ಹೋಗ್ತಿರುತ್ತೆ ಅಂತ ಅಂದ್ಕೊಂಡಿದ್ರು ಕೆಲವರು. ಲಾಸ್ಟ್ 3-4 ಇಯರ್ಸಲ್ಲಿ ಮಾರ್ಕೆಟಿಗೆ ಎಂಟ್ರ್ ಆದವರು ತಂದು ಹಾಕು ಆ ಥರ ಮಾಡ್ತಾಯಿದ್ರು. ಏನಿಲ್ಲ, ಕಣ್ಣು ಮುಚ್ಕೊಂಡು ಮಾರ್ಕೆಟ್ ಮೇಲೆ ಹೋಗ್ತಿದ್ರು, ದುಡ್ಡು ಹಾಕ್ತಾ ಇರೋದಷ್ಟೇ, ಡಬಲ್ ಆಗ್ತಾ ಹೋಗುತ್ತಷ್ಟೇ ಅನ್ನೋ ಲೆಕ್ಕಾಚಾರದಲ್ಲಿದ್ದರು. ಈಗ ಎಗುರ್ಕೊಂಡು ಹೋಗ್ತಾ ಇದೆ ಅಂಥವ್ರದ್ದೆಲ್ಲ. ಲಾಸ್ಟ್ 2-3 ಇಯರ್ಸಲ್ಲಿ ಬೇರ್ ಮಾರ್ಕೆಟೇ ನೋಡ್ತಿರೋರು ಇವಾಗ ನೋಡ್ತಿದ್ದಾರೆ. ಜೊತೆಗೆ ಮಾರ್ಕೆಟ್ ಮೇಲೆ ಹೋಗಬೇಕಾದ್ರೆ ಯಾವ ರೀತಿ ಲಾಜಿಕ್ಕೇ ಇಲ್ಲದೆ ಕೆಲವೊಂದು ಸಲ ಮೇಲೆ ಹೋಗ್ಬಿಡುತ್ತೋ, ಬೀಳಬೇಕಾದ್ರೂ ಕೂಡ ಅಷ್ಟೇ, ಅಷ್ಟೊಂದು ಬೀಳೋ ಅಗತ್ಯ ಇರೋದಿಲ್ಲ. ಆದರೂ ನೆಗೆಟಿವಿಟಿ ತಲೆಗೆ ಹೊಕ್ಕೊಂಡ್ಬಿಟ್ರೆ ಆಯಿತು, ಮಾರ್ಕೆಟ್ಗೆ ಬೀಳಿಸ್ತಾನೆ ಇರ್ತಾರೆ, ಎಲ್ಲ ಓಡ್ ಹೋಗ್ತಿರ್ತಾರೆ. ಈ ಬೇರ್ ಮಾರ್ಕೆಟೇ ನೋಡಿದಿರೋರು ಕೆಲವರು ಹಾಕಿದವರೆಲ್ಲ ಈಗ ಲಾಸಲ್ಲಾದರೆ ಲಾಸಲ್ಲಿ ಮಾರ್ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ. ಅದರ ಪರಿಣಾಮ ಮಾರ್ಕೆಟ್ ಕೆಳಮುಖವಾಗಿರೋದು ಮೂತಿ ಮೇಲಕ್ಕೆ ತರಕ್ಕೆ ಆಗ್ತಾ ಇಲ್ಲ, ಬೀಳ್ತಾನೆ ಹೋಗ್ತಾ ಇದೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಕೀ ಡ್ರೈವರ್ಸ್ ಕೊರತೆ ಕೂಡ ಕಾಣಿಸ್ತಾ ಇದೆ. ಭಾರತದ ಆರ್ಥಿಕತೆ ಚಿಗುರಿಸೋ ಪ್ರಯತ್ನ ನಡೀತಾನೆ ಇದ್ರೂ ಕೂಡ ಅದ್ಯಾವುದು ದೊಡ್ಡ ಪ್ರಮಾಣದಲ್ಲಿ ಇವಾಗಲೇ ಫಲ ಕೊಡ್ತಿರೋ ಥರ ಕಾಣಿಸ್ತಾ ಇಲ್ಲ. ಬಜೆಟ್ನಲ್ಲಿ ಟ್ಯಾಕ್ಸ್ ರಿಲೀಫ್ ಕೊಟ್ಟರು, 12.5-13 ಲಕ್ಷ ತನಕ ಟ್ಯಾಕ್ಸ್ ರಿಲೀಫ್ ಕೊಟ್ಟರು. RBI ಕ್ರಮ ಕೂಡ ಕೈಗೊಳ್ತು, ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತೀವಿ, ಮಾರ್ಕೆಟಲ್ಲಿ ದುಡ್ಡಿನ ಓಡಾಟ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತು. ಯಾವುದು ಪರಿಣಾಮ ಆಗ್ತಿಲ್ಲ. ಯಾವುದು ಮಾರ್ಕೆಟ್ ಮೂತಿ ಕೆಳಗೆ ಮಾಡ್ಕೊಂಡು ಬೀಳ್ತಿರೋದನ್ನು ರಿವರ್ಸ್ ಮಾಡೋಕ್ಕೆ ಸಫಲವಾಗ್ತಾ ಇಲ್ಲ. ಕನ್ಸಂಪ್ಷನ್ ಪಿಕಪ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕು. ನೆಕ್ಸ್ಟ್ ಕಂಪನಿಗಳ ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರ್ತಾ ಸ್ವಲ್ಪ ಐಡಿಯಾ ಸಿಗ್ಬೋದು ನಮಗೆ. ನಿಧಾನಕ್ಕೆ ಪಿಕಪ್ ಆಗಿದೆ ಅಂತ ಹೇಳ್ತಿದ್ದಾರೆ, ನೋಡಬೇಕು. ಬಟ್ ಒಂದು ಸಮಾಧಾನ ವಿಚಾರ ಏನು ಅಂತ ಹೇಳಿದ್ರೆ, 3ನೇ ಕ್ವಾರ್ಟರ್ GDP ನಂಬರ್ಸ್ ಹೊರಬಿದ್ದಿದೆ. ಮಾರ್ಕೆಟ್ ಎಂಡ್ ಆದಮೇಲೆ ಅದು ಹೊರಬಿತ್ತು. ಡಿಸೆಂಬರ್ ಕ್ವಾರ್ಟರ್ನಲ್ಲಿ 6.2% ಗ್ರೋ ಆಗಿದೆ. 2ನೇ ಕ್ವಾರ್ಟರ್ದು 5.6% ಅಷ್ಟೇ ಇತ್ತು, ಸ್ವಲ್ಪ ಪಿಕಪ್ ಆಗಿದೆ. ಆದರೆ ಇದು ಅಗ್ರಿಕಲ್ಚರ್ನಿಂದ, ಸರ್ವಿಸಸ್ನಿಂದ ಬಂದಿದೆ. ಮ್ಯಾನುಫ್ಯಾಕ್ಚರಿಂಗ್ ಪಿಕಪ್ ಆಗಿಲ್ಲ. ಅಗ್ರಿ 5.6% ಗ್ರೋ ಆಗಿದೆ, ಸರ್ವಿಸಸ್ ಕೂಡ 7.4% ಗ್ರೋ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನಾ ಕ್ಷೇತ್ರ ಇನ್ನೂ 3.5%ನಲ್ಲೇ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಫೈರ್ ಆಗಲೇಬೇಕು. ಇಂಥ ಹೊತ್ತಲ್ಲಿ ಏನು ಮಾಡ್ಬೋದು ಸ್ನೇಹಿತರೆ? ವಾರನ್ ಬಫೆಟ್ ಹೇಳ್ತಾರೆ, ಇದು ವಾರನ್ ಬಫೆಟ್ ಅವರ ಮಾತು. ಎಲ್ಲರೂ ದುರಾಸೆಯಲ್ಲಿದ್ದಾಗ ನೀವು ಹೆದರ್ಕೊಳ್ಳಿ. ಎಲ್ಲರೂ ಹೆದರ್ಕೊಂಡಾಗ ನೀವು ದುರಾಸೆಯನ್ನು ಹೊಂದಿ ಅಂತ ಹೇಳ್ತಾರೆ. ಅಂದರೆ ಆವಾಗಲೇ ಹೇಳಿದ್ವಲ್ಲ, ಕೆಲವು ಸಲ ಲಾಜಿಕ್ಕೇ ಇಲ್ಲದೆ ಎಲ್ಲ ದುಬಾರಿ ಆದರೂ ಕೂಡ ದುಡ್ಡು ಹಾಕಿದ್ದು ಭಯಂಕರ ಲಾಭ ಗ್ಯಾರಂಟಿ ಅಂತ ಹಾಕ್ತಿರ್ತಾರಲ್ಲ, ಅದು ದುರಾಸೆ. ದುಬಾರಿ ಇದೆ ಅಂತ ಗೊತ್ತಿರುತ್ತೆ, ಓವರ್ ವ್ಯಾಲ್ಯೂಡ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಂತ ಗೊತ್ತಿರುತ್ತೆ, ಆದರೂ ಹಾಕೋದು ಅದು ದುರಾಸೆ. ಅಂಥ ಟೈಮ್ನಲ್ಲಿ ನೀವು ಬುದ್ಧಿವಂತರಾಗಿದ್ದರೆ ಸ್ವಲ್ಪ ನೀವು ಭಯ ಪಡ್ಕೊಳ್ಳಿ, ಸ್ವಲ್ಪ ದೂರ ನಿಂತ್ಕೊಂಡು ನೋಡಿ, ಹೌದಾ ಬೇಕಾ, ಸ್ವಲ್ಪ ಟೈಮ್ ದೂರ ಇರಲ್ಲ, ಈ ರೀತಿ ಯೋಚನೆ ಮಾಡಿ ಅಂತ ವಾರನ್ ಬಫೆಟ್ ಹೇಳ್ತಾರೆ. ಸೇಮ್ ಟೈಮ್ ಎಲ್ಲರೂ ಭಯಪಟ್ಟಾಗ, ಎಲ್ಲರೂ ಒಂಥರ ಹೆದರ್ಕೊಂಡು ಓಡ್ತಾ ಇದ್ದಾಗ, ಮಾರ್ಕೆಟ್ನ ಬೀಳಿಸಿ ಹೊತ್ತಾಕಿಬಿಟ್ಟು ಓಡ್ತಾ ಇದ್ದಾಗ ಚೆಲ್ಲಪಿಲ್ಲಿಯಾಗಿ ಚೀಪ್ ರೇಟಲ್ಲಿ ಬಿದ್ದಿರ್ತಾವೆ ಸ್ಟಾಕ್ಸ್, ಆವಾಗ ನೀವು ದುರಾಸೆಗೊಳಗಾಗಿ ಅಂತ ವಾರನ್ ಬಫೆಟ್ ಹೇಳ್ತಾರೆ. ಇದರಲ್ಲಿ ಬಹಳ ಅರ್ಥ ಇದೆ. ಬುದ್ಧಿವಂತ ಹೂಡಿಕೆದಾರರಿಗೆ, ಮಾರ್ಕೆಟ್ನಲ್ಲಿ ಚೂರು ಅನುಭವ ಇರೋರಿಗೆ ಈ ಮಾತಿನ ಅರ್ಥ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದೇನು ಅಂತ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ. ನಾವು ಯಾವುದೇ ಹೂಡಿಕೆ ಸಲಹೆ ಕೊಡ್ತಿಲ್ಲ, ಏನು ಮಾಡಿ ಏನು ಮಾಡಬಾರ್ದು ಅದೆಲ್ಲ ನಿಮಗೆ ಬಿಟ್ಟಿರೋದು ಸ್ನೇಹಿತರೆ. ಆದರೆ ಒಂದು ವಿಚಾರ ಅಂತೂ ಸ್ಪಷ್ಟ, ಮಾರ್ಕೆಟ್ ಕರೆಕ್ಷನ್ ಆದಾಗ, ಬೇರ್ ಮಾರ್ಕೆಟಿಗೆ ಎಂಟರ್ ಆದಾಗ ಇಂಡೆಕ್ಸ್ ETF-ಗಳು, ಮ್ಯೂಚುವಲ್ ಫಂಡ್ ಯೂನಿಟ್ಗಳು ಹಾಗೂ ಸ್ಟಾಕ್ಸ್ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ನಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಕೆಲವೊಂದು ಸ್ಟಾಕ್ಗಳು ತಮ್ಮ ಪೀಕ್ನಿಂದ 40-50% ಎಲ್ಲ ಕರೆಕ್ಟ್ ಆಗಿ ಹೋಗಿದ್ದಾವೆ. ಉದಾಹರಣೆಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ನೋಡಿ, ಟಿಟಾಗರ್ ರೈಲ್ ಸಿಸ್ಟಮ್ಸ್ ನೋಡಿ, ಉದಾಹರಣೆಗೆ ಹೇಳಿದ್ದು. ಈ ಥರ ಸಾಕಷ್ಟು ಕಂಪನಿಗಳಿದ್ದಾವೆ. ಕೆಲವೆಲ್ಲ 40-50-60% ಎಲ್ಲ ಕರೆಕ್ಟ್ ಆಗಿದ್ದಾವೆ, ಪ್ರೈಸ್ನಲ್ಲಿ ಕರೆಕ್ಷನ್ ಆಗಿದೆ, ಅಷ್ಟು ಚೀಪ್ ಆಗಿದ್ದಾವೆ. ಹಲವಾರು ಸ್ಟಾಕ್ಗಳು, ಒಂದೆರಡಲ್ಲ, ತುಂಬ ಸ್ಟಾಕ್ಸ್ ಆ ರೀತಿ ಚೀಪ್ ಆಗಿದ್ದಾವೆ. ಸೊ ನಿಮಗೆ ಐಡಿಯಾ ಇದ್ದರೆ, ಸ್ಟಾಕ್ ಪಿಕ್ ಮಾಡೋಕ್ಕೆ ನಿಮಗೆ ಬರ್ತಾ ಇದ್ದರೆ, ನೀವು ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಇಂಥ ಟೈಮ್ನಲ್ಲಿ ಏನು ಮಾಡಬೇಕು ಅನ್ನೋದು ನಿಮಗೆ ಐಡಿಯಾ ಇರುತ್ತೆ. ನೀವು ನಿಮ್ಮ ವಿವೇಚನೆಯನ್ನು ಬಳಸಿ ಆಲ್ರೆಡಿ ಪೂರ್ತಿ ಹಾಕ್ಕೊಂಡು ಈಗ ರೆಡ್ ಪೋರ್ಟ್ಫೋಲಿಯೋ ನೋಡಿದೆ, ಸ್ವಲ್ಪ ಎಕ್ಸ್ಟ್ರಾ ಕ್ಯಾಶ್ ಕೂಡ ನೀವು ಇಟ್ಕೊಂಡು ಕೂತ್ಕೊಂಡಿದ್ರೆ, ಫಿಕ್ಸೆಡ್ ಡೆಪಾಸಿಟು ಅಥವಾ ಡೆಟ್ ಫಂಡಲ್ಲೋ ಸ್ವಲ್ಪ ಈ ಥರ ಆಪರ್ಚುನಿಟಿಗೆ ಅಂತ ಎಕ್ಸ್ಟ್ರಾ ಇಟ್ಕೊಂಡು ಕೂತಿದ್ರೆ
ನೀವು ಶಾಪಿಂಗು ಕೂಡ ಹೊರಡ್ಬೋದಾ ಬೇಡವಾ ಅಂತ ನೀವು ಯೋಚನೆ ಮಾಡಿ. ಉಳಿದಂತೆ ಕೆಲವರಿಗೆ ಸ್ಟಾಕ್ ಪಿಕ್ ಮಾಡಕ್ಕೆ ಬರದೇ ಇರ್ಬೋದು. ಅಂಥವರು ಓಕೆ ಮ್ಯೂಚುವಲ್ ಫಂಡ್ NAV ದುಬಾರಿ ಇತ್ತು, ಈಗ ಕಮ್ಮಿ ಆಗಿದೆಯಾ, ಇದು ನನಗೆ ಒಳ್ಳೆ ಲೆವೆಲ್ಸಾ ಅಂತ ಕೂಡ ನೀವು ಯೋಚನೆ ಮಾಡಿ. ಜೊತೆಗೆ ಸ್ನೇಹಿತರೆ, ಯಾವುದೇ ಸ್ಟಾಕ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕಲ್ವಾ. ಡಿಮ್ಯಾಟ್ ಅಕೌಂಟ್ ಮೂಲಕ ನೀವು ಡಿಮ್ಯಾಟ್ ಫಾರ್ಮ್ನಲ್ಲಿ ಮ್ಯೂಚುವಲ್ ಫಂಡ್ನಲ್ಲೂ ಕೂಡ ಬೇಕಾದರೆ ಹೂಡಿಕೆ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಫ್ರೀ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋ ಲಿಂಕನ್ನು ಕೊಟ್ಟಿರ್ತೀವಿ. ಕೆಲವೇ ಕ್ಲಿಕ್ಗಳಲ್ಲಿ ಫ್ರೀಯಾಗಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.